ಹಾಯ್ ಹೆಲೋ ನಮಸ್ತೆ. ನಾನು ನಿಮ್ಮ ಹೇಮಂತ್ ಗೌಡ. ಆಕ್ಚುಲಿ ನಾನು ಮಲಗಿದ್ದೆ ಇವಾಗ. ನಿದ್ದೆ ಬರ್ತಾ ಇರಲಿಲ್ಲ, ಏನೇನೋ ಯೋಚನೆ ಬರ್ತಾ ಇತ್ತು. ಸರಿ, ಆ ಯೋಚನೆನ ವಿಡಿಯೋ ಮೂಲಕ ಶೂಟ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೈಂಡ್ ಏನು ಬರ್ತಿದೆ ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಇವತ್ತು. ಮಲಗಿದ್ನಲ್ಲ, ಅದಕ್ಕೆ ಸ್ವಲ್ಪ ಕೂದಲು ಚಿತ್ತರ ಪತ್ತರ ಆಗಿದೆ. ನಾನಿವಾಗ ಸೌತ್ ಅಮೆರಿಕಾದಲ್ಲಿದ್ದೀನಿ, ನಾನು ಅಂದರೆ ದಕ್ಷಿಣ ಅಮೆರಿಕಲ್ಲಿ. ಮೇ ಬಿ ನಿಮಗೆ ಗ್ಲಿಮ್ಸ್ ತೋರಿಸ್ತೀನಿ, ಕಾಣ್ತಿದ್ಯಾ? ಹಾಂ, ಇವಾಗ ಕಾಣ್ತಾ ಇರ್ಬೋದು ನೋಡಿ. ನಾನು ಕಾಣ್ತಾ ಇಲ್ಲ, ಬಟ್ ಫಸ್ಟ್ ಆಫ್ ಆಲ್ ಕನ್ನಡದ ಎಲ್ಲ ಜನತೆಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಾನು 2 ಇಯರ್ಸ್ ಬ್ಯಾಕ್ ಒಂದು ಯೂಟ್ಯೂಬ್ ವಿಡಿಯೋ ಹಾಕಿದ್ದೆ. ಆ್ಯಕ್ಚುಲಿ ಅದೇ ನನ್ನ ಮೊದಲನೇ ವಿಡಿಯೋ ಕೂಡ. ಆ ವಿಡಿಯೋದು ಕ್ವಾಲಿಟಿ ಅಂದರೆ ರೆಕಾರ್ಡಿಂಗ್ ಆಗಿರಲಿ, ಎಡಿಟಿಂಗ್ ಆಗಿರಲಿ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಬಟ್ ಆದರೂ ಕಾಂಟೆಂಟ್ ಇತ್ತು ಅಂತ ಒಂದೇ ಒಂದು ಕಾರಣಕ್ಕೆ ನೀವೆಲ್ಲ ಸಪೋರ್ಟ್ ಕೊಟ್ಟು 1.5 ಲಕ್ಷ ವ್ಯೂ ರೀಚ್ ಆಯಿತು ಆ ವಿಡಿಯೋ ಹತ್ರ. 2ನೇ ವಿಡಿಯೋಗೂ ಸಪೋರ್ಟ್ ಕೊಟ್ರಿ ನೀವು ನನಗೆ. ಆಮೇಲೆ ನಾನು ಏನು ಮಾಡಿದೆ ಹೇಳಿ? ನಾನು ಏನು ಮಾಡಲೇ ಇಲ್ಲ. ನಾನೇನಾದರೂ 2 ವರ್ಷದಿಂದ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕೊಂಡು ಬರ್ತಾ ಇದ್ದಿದ್ರೆ ಮೇ ಬಿ ಕನ್ನಡದೊಂದು ದೊಡ್ಡ ಯೂಟ್ಯೂಬರು ಅಥವಾ ಒಳ್ಳೆ ಯೂಟ್ಯೂಬರ್ ಆಗ್ತಾ ಇದೆ ನಾನು. ಬಟ್ ನಾನು ಮಾಡಲೇ ಇಲ್ಲ. ಯಾಕೆ ವಿಡಿಯೋ ಹಾಕಲಿಲ್ಲ? ಫ್ಯಾಮಿಲಿ ಟೆನ್ಷನ್, ವರ್ಕ್ ಪ್ರೆಷರ್, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಏನು ಗೊತ್ತಾ, ಎಕ್ಸ್ಕ್ಯೂಸಸ್ ಎಲ್ಲ ಕೊಡ್ತಾರೆ. ಬಟ್ ಎಕ್ಸ್ಕ್ಯೂಸ್ ಮೀ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತಾರೆ ನೋಡಿ, ಅವ್ರು ಮಾತ್ರ ಲೈಫಲ್ಲಿ ಮುಂದಕ್ಕೆ ಬೆಳೆಯೋದು. ಸೊ ಲೈಫಲ್ಲಿ ಕನ್ಸಿಸ್ಟೆನ್ಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ನಿಮಗೆ ಎಲ್ಲಿವರೆಗೂ ಪ್ರತಿಫಲ ಸಿಗಲ್ವೋ ಅಲ್ಲಿವರೆಗೂ ಪ್ರಯತ್ನ ಮಾಡ್ತಾ ಇರಬೇಕು. ಅದು 1 ಸಲ ಆಗಲಿ, 2 ಸಲ ಆಗಲಿ, 3 ಸಲ ಆಗಲಿ, 4 ಸಲ ಆಗಲಿ. ಸೊ ನಂತರ ಆಗಬೇಡಿ. ಅಂದರೆ ಈ 2 ವರ್ಷದ ಗ್ಯಾಪು ಇಟ್ಸ್ ನಾಟ್ ರಿಯಲಿ ಗುಡ್ ಥಿಂಗ್. ನಾನು ನನ್ನ ಹಳೆ ವೀಡಿಯೋಸ್ದು ಕಾಮೆಂಟ್ನ ನೋಡ್ತಾ ಇದ್ದೆ. ತುಂಬ ಜನ ಕೇಳಿದ್ರಿ, ನೀವೇನು ಮಾಡೋದು, ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ಅಂತ. ಸೊ ನನ್ನ ಬಗ್ಗೆ ಒಂದು ಇಂಟ್ರೋ ಕೊಡ್ತೀನಿ. ನಾನು ಬೆಳೆದಿದ್ದು ಓದಿದ್ದು ಎಲ್ಲ ಮುಂಬೈ ಅನ್ನೋ ಮಹಾನಗರಿಯಲ್ಲಿ. 12ನೇ ಕ್ಲಾಸ್ವರೆಗೂ, ಅಂದರೆ ಇಲ್ಲಿ PUC ಅಂತೀವಲ್ವ ನಾವು, ಅಲ್ಲಿ HSC ಅಂತೀವಿ, ಅಲ್ಲಿವರೆಗೂ ನಾನು ಕನ್ನಡ ಮೀಡಿಯಮಲ್ಲೇ ಓದಿದ್ದು. ಅಲ್ಲಿ ಕನ್ನಡ ಸ್ಕೂಲ್ಸ್, ಕನ್ನಡ ಕಾಲೇಜ್ ಇದೆ. ಸೊ 10th ಆದಮೇಲೆ ನಾನು 5 ವರ್ಷ, ಅಂದರೆ 11, 12 ಆ್ಯಂಡ್ ಡಿಗ್ರಿ 3 ವರ್ಷ, 5 ವರ್ಷನೂ ನಾನು ಈವ್ನಿಂಗ್ ಕಾಲೇಜಲ್ಲೇ ಮಾಡಿದ್ದು. ನಾನು ಅಂದರೆ ಡೇ ಟೈಮಲ್ಲಿ ನಾವು ಕೆಲಸ ಮಾಡ್ತಾಯಿದ್ದು. ಅಂದರೆ ಕೆಲಸ ಚೇಂಜ್ ಆಗೋದು, ಕಾಲ್ ಸೆಂಟ್ರಲ್ಲಿ, ಸೇಲ್ಸಲ್ಲಿ, ವೀಕೆಂಡು ಪಿಜ್ಜಾ ಮ್ಯಾಕ್ಡೊನಾಲ್ಡ್ಸಲ್ಲಿ ಕೆಲಸ ಮಾಡೋ, ಪಿಜ್ಜಾ ಮ್ಯಾಕ್ಡೊನಾಲ್ಡ್ಸಲ್ಲಿ ಬೆಳಿಗ್ಗೆ ಹೊತ್ತು ಪೇಪರ್ ಹಾಕೋದು, ಇವೆಲ್ಲ ಚೆನ್ನಾಗಿತ್ತು, ಒಳ್ಳೆ ಲರ್ನಿಂಗು. ಸೊ ಸ್ಟಡೀಸ್ ಎಲ್ಲ ಮುಗಿದ್ಮೇಲೆ 2016 ನಾನು ಬೆಂಗಳೂರು ಮೂವ್ ಆದೆ ನನ್ನ ಫ್ಯಾಮಿಲಿ ಜೊತೆ. ನಾನು ತುಂಬ ಕಾನ್ಫಿಡೆಂಟ್ ಇದ್ದೆ, ಆರಾಮಾಗಿ ಕೆಲಸ ಸಿಗುತ್ತೆ ನನಗೆ ಅಂತ. ಯಾಕೆ ಹೇಳಿ? ಯಾಕಂದರೆ ಐ ವಾಸ್ ರಿಯಲಿ ಗುಡ್ ಎಟ್ ಅಕೌಂಟ್ಸ್ ಆ್ಯಂಡ್ ಮ್ಯಾಥ್ಸ್, ಫೈನಾನ್ಸ್, ಅಕೌಂಟ್ಸ್, ಮ್ಯಾಥ್ಸ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ಕೆಲಸ ಸಿಗುತ್ತೆ ಅಂತ ಇಂಟರ್ವ್ಯೂ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಗೊತ್ತಾಯಿತು ನಾನು ಏನೂ ಅಲ್ಲ ಅಂತ. ಅಂದರೆ ಟೆಕ್ನಿಕಲ್ ರೌಂಡ್ ಕ್ಲಿಯರ್ ಮಾಡ್ತಾ ಇದ್ದೆ. ಫೈನಲ್ ರೌಂಡ್ಗೆ ಹೋದಾಗ ಅವ್ರು ನನಗೊಂದು ಹೇಳೋರು, ಹೇಮಂತ್, ಯು ಗುಡ್ ಅಟ್ ಫೈನಾನ್ಸ್, ಯು ಗುಡ್ ಅಟ್ ಅಕೌಂಟ್ಸ್, ಬಟ್ ನೀವು ಇಂಗ್ಲೀಷ್ನ ಇಂಪ್ರೂವ್ ಮಾಡ್ಕೋಬೇಕು, ನಿಮ್ಮ ಕಮ್ಯುನಿಕೇಷನ್ನ ಇಂಪ್ರೂವ್ ಮಾಡ್ಕೋಬೇಕು. ಒಂದು ಕೆಲಸ ಮಾಡಿ 6 ತಿಂಗಳಾದ್ಮೇಲೆ ಬನ್ನಿ, ನಾವು ನಿಮ್ಮ ಕೆಲಸ ಕೊಡ್ತೀವಿ, ಅಲ್ಲಿವರೆಗೂ ನೀವು ಇಂಪ್ರೂವ್ ಮಾಡ್ಕೊಂಡು ಬನ್ನಿ ಅಂತ. ನಾವು ಅಲ್ಲಿವರೆಗೂ ಏನು ಮಾಡೋದು? ಹೊಟ್ಟೆಪಾಡು ಮನೆ ನಡೆಸ್ಬೇಕಲ್ಲ. ಸೊ ರಿಲಯನ್ಸ್ ರಿಟೇಲ್, ಅಂದರೆ ನೀವು ವೆಜಿಟೇಬಲ್ಸ್, ಗ್ರಾಸರಿ ಎಲ್ಲ ಸಿಗುತ್ತಲ್ಲ, ಅಲ್ಲದೊಂದು ಹೈರಿಂಗ್ ನಡೀತಾ ಇತ್ತು ಬೆಂಗಳೂರಲ್ಲೇ, ಎಲ್ಲೋ ವಸಂತ ನಗರದಲ್ಲಿ. ಅಲ್ಲೋಗಿ ಏನಿಲ್ಲ, ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದೆ, ಕೆಲಸ ಕೊಟ್ಟರು ಅವರು. ಯಾಕಂದರೆ ಅವರು ಮಿನಿಮಮ್ ಕ್ರೈಟೇರಿಯಾ ಇರೋದು ಗ್ರ್ಯಾಜುಯೇಷನ್ ಆಗಿರಬೇಕು ಅಂತ. ಸೊ ಅಲ್ಲಿ ನೀವೆಲ್ಲ ಥರ ಕೆಲಸ ಮಾಡಬೇಕು, ಕ್ಯಾಶಿಯರ್ ಕೆಲಸ ಮಾಡಬೇಕು, ಈ ಕ್ರೇಟ್ಸ್ ಎಲ್ಲ ಬರುತ್ತಲ್ಲ ಬೆಳಿಗ್ಗೆ ಟೈಮಲ್ಲಿ ಲೋಡು ಅನ್ಲೋಡ್ ಮಾಡಬೇಕು. ಬಟ್ ನನಗೆ ಅದರಲ್ಲಿ ಯಾವಾಗಲೂ ಇಂಟ್ರೆಸ್ಟ್ ಇರಲಿಲ್ಲ. ನನ್ನ ಲೈಫಲ್ಲಿ ನಾನು ಯಾವಾಗಲೂ ಏಮಿಟ್ಟಿದ್ದು, ನಾನು ಕಾರ್ಪೊರೇಟ್ ಒಳಗೆ ಹೋಗಬೇಕು, ಅಲ್ಲಿಂದ ಬಿಸ್ನೆಸ್, ಅಲ್ಲಿಂದ ಇನ್ನೂ ಏನೇನೇನೋ ಮಾಡಬೇಕು ಅಂತ. ಸೊ ಒಂದು 3 ತಿಂಗಳು ಮಾಡಿದೆ. 3 ತಿಂಗಳು ಮಾಡಿಬಿಟ್ಟು ಕೆಲಸ ಬಿಟ್ಬಿಟ್ಟೆ ನಾನು. ಎಲ್ಲ ಹೇಳಿದ್ರು, ಲೈಕ್ ಇನ್ನೊಂದು ಕೆಲಸ ಇಲ್ಲದೇ ಕೆಲಸ ಬಿಡ್ತಾ ಇದೆಯಲ್ಲ, ಮನೆಗೆ ನಡೆಸ್ತೆ ಅಂತ. ಅವತ್ತು ನೈಟ್ ನಾನು ನಮ್ಮ ಮನೆ ಹತ್ರ ಒಂದು ಆಂಜನೇಯ ದೇವಸ್ಥಾನ ಇತ್ತು, ಇವಾಗಲೂ ಇದೆ ಅದು. ಆ ದೇವಸ್ಥಾನಕ್ಕೆ ಹೋಗಿ 1 ಅವರ್ ಅದೇ ದೇವಸ್ಥಾನದಲ್ಲಿ ಕೂತ್ಕೊಂಡು ಪೂಜೆ ಗೀಜೆ ಮಾಡಿ ಮನೆಗೆ ಹೋಗಿ ಮಲ್ಕೊಂಡೆ. ನಾನು ಆ್ಯಕ್ಚುಲಿ ಏನೂ ಬೇಡ್ಕೊಂಡಿರಲಿಲ್ಲ. ದ ನೆಕ್ಸ್ಟ್ ಡೇ ನನಗೆ ಒಂದು ಕಂಪ್ನಿಯಿಂದ ಕಾಲ್ ಬಂತು, ಹಿಂಗೆ ಇಂಟರ್ವ್ಯೂ ಇದೆ, ಬನ್ನಿ ಬರ್ತೀರಾ ಅಂತ. ಸರಿ ಆಯಿತು, ನಾನು ಹೋದೆ. ನಾನು ಏನು ಓದಿದ್ನಲ್ಲ ವರ್ಸಸ್ ಅವ್ರು ಏನು ಕೆಲಸ ಆಫರ್ ಮಾಡ್ತಾ ಇದ್ರಲ್ಲ, ಅದಕ್ಕೆ ಅಜಗಜಾಂತರ ವ್ಯತ್ಯಾಸ. ಯಾಕಂದ್ರೆ ನನಗೇನು ಗೊತ್ತೇ ಇರಲಿಲ್ಲ ಅದ್ರ ಬಗ್ಗೆ, ಅದು IT ಫೀಲ್ಡ್ ಅದು. ಸರಿ ಆಯಿತು, ನನಗೆ ಕೆಲಸ ಬೇಕಿತ್ತು ಅಂತ ನಾನು ಒಪ್ಕೊಂಡೆ. ಅವ್ರು ಅವತ್ತೊಂದು ದಿನ ಆಫರ್ ಲೆಟರ್ ರೋಲ್ ಔಟ್ ಮಾಡಿದ್ರು. ಹತ್ತತ್ರ 12,000 ಏನೋ ಸಂಬಳ, ಇನ್ ಹ್ಯಾಂಡ್ ಸ್ಯಾಲ್ರಿ 12,000 ಇತ್ತು. ಸರಿ ಆಯಿತು, ನನಗೆ ಕೆಲಸ ಬೇಕಿತ್ತು, ಒಂದು ಕಾರ್ಪೊರೇಟ್ ವರ್ಲ್ಡ್ ಬೇಕಿತ್ತು, ನನಗೆ ಸ್ಟಾರ್ಟ್ ಮಾಡಬೇಕಿತ್ತು ನಾನು ಅಂತ ಸೇರಿಕೊಂಡೆ ನಾನು. ಆಮೇಲೆ 12,000 ಮನೆ ಸಾಲಲ್ವಲ್ಲ. ಈ ಟೈಮಲ್ಲಿ ರ್ಯಾಪಿಡೋ ಮಾಡೋದು, ಈ ಡೆಲಿವರಿ ಎಲ್ಲ ಮಾಡೋದು, ಅದರಿಂದ ಸ್ವಲ್ಪ ದುಡ್ಡು ಬರೋದು. ಸೊ ನೀವು ಏನು ಕೆಲಸ ಮಾಡ್ತಿರಲ್ಲ, ಅಂದರೆ ಯಾವ ಫೀಲ್ಡಲ್ಲಿ ಇರ್ತಾರಲ್ಲ ಅಲ್ಲಿ ಸರ್ಟಿಫಿಕೇಷನ್ ತುಂಬ ಮ್ಯಾಟ್ರ್ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇಂಜಿನಿಯರ್ ಆಗಿ ಇಂಜಿನಿಯರಿಂಗ್ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಆಲ್ರೆಡಿ ಒಂದು ಸರ್ಟಿಫಿಕೇಷನ್ ಅವ್ರ ಹತ್ರ ಇರುತ್ತೆ. ಬೇರೆ ಅದು ನನ್ನ ಕೇಸಲ್ಲಿ ನಾನು ಮಾಡ್ತಾ ಇದ್ದಿದ್ದು ಬೇರೆ ಕೆಲಸ ವರ್ಸಸ್ ನನ್ನ ಹತ್ರ ಇದ್ದ ಸರ್ಟಿಫಿಕೇಷನ್ ಬೇರೆ. ನಾನು ಕಾಮರ್ಸ್ ಇತ್ತು, ನನ್ನ ಫುಲ್ಲು ಅಜಗಜಾಂತರ ವ್ಯತ್ಯಾಸ ಅದು.
ಸೊ ನಾನು ಕೆಲಸ ಮಾಡ್ತಾನೆ MBA ಮಾಡಿದೆ, 2 ವರ್ಷದ MBA ಮಾಡಿದೆ ಅದೇ ಫೀಲ್ಡಲ್ಲಿ, IT ಫೀಲ್ಡಲ್ಲಿ. ತುಂಬ ಕಷ್ಟ ಆಯಿತು. ನನ್ನ ಜೊತೆ ಸೇರ್ಕೊಂಡಿರೋರು 60-70% ಜನ ಬಿಟ್ಬಿಟ್ರೆ, ಯಾಕಂದ್ರೆ ಮಾಡೋಕ್ಕಾಗಲ್ಲ ಓದ್ತಾ MBAನ, ತುಂಬ ಕಷ್ಟ. ನನಗೂ ಎಷ್ಟೋ ಸಲ ಅನಿಸಿತ್ತು ಬಿಟ್ಬಿಡೋಣ, ಬೇಡ. ಬಟ್ ಹೆಂಗೋ ಮಾಡಿ 2 ವರ್ಷ MBA ಮುಗಿಸಿ ಆ ಕಂಪನಿದ ನಾನು ಜಂಪ್ ಮಾಡಿದೆ. ಸೊ ಅದೇ ಥರ ಒಂದು 2-3 ಕಂಪನಿ ಸ್ವಿಚ್ ಮಾಡಿ ಈಗ ನಾನೊಂದು ವರ್ಲ್ಡ್ಸ್ ನಂಬರ್ 1 ಕಂಪನಿಲಿ ನಾನು ಅದು ಟೆಕ್ನಿಕಲ್ ಲೀಡಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಂದರೆ ಲೀಡ್ ಪೊಸಿಷನ್ಲಿದ್ದೀನಿ ಆಸ್ ಅ ಮ್ಯಾನೇಜರ್. ಆ ಕೆಲಸಕ್ಕೋಸ್ಕರನೇ ನನ್ನ ಲೈಕ್ ಬೇರೆ ದೇಶಕ್ಕೆ ಕಳಿಸ್ತಾ ಇರ್ತಾರೆ. ಇವಾಗ ಸೌತ್ ಅಮೆರಿಕದಲ್ಲಿದ್ದೀನಿ ನಾನು. ಬಟ್ ನನ್ನ ಎಂಡ್ ಗೋಲ್ ಬೇರೆ ಇದೆ. ನನಗೆ ನನ್ನ ಜನರಿಗೆ ಒಳ್ಳೇದು ಮಾಡಬೇಕು ಅಂತ ತುಂಬ ಆಸೆ ಇದೆ. ಅದಕ್ಕೆ ಇಂಡೈರೆಕ್ಟ್ ಆಗೋದು ಒಳ್ಳೇದಾಗಲಿ ಅಂತ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ. ಡೈರೆಕ್ಟಾಗೂ ಮಾಡಬೇಕು. ಸೊ ಒಂದ್ಸಲ ಇಂಡಿಯಾಗೆ ರಿಟರ್ನ್ ಆದಮೇಲೆ ಅದು ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಸ್ವಲ್ಪ ಆದರೂ ಇನ್ಸೈಟ್ ಸಿಕ್ಕಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ.